ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಟೈಮ್ ಈಗ 12:30 ಆಗಿದೆ. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಆಗಬೇಕು. ಈ ಒಂದು ಬ್ಲಾಗ್ನ ಜೊತೆಗೆ ಒಂದು ಸ್ಕಿನ್ ರೆಮಿಡಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆ ಸ್ಕಿನ್ ರೆಮಿಡಿ ಏನು ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಈಗ ಅಡುಗೆ ಶುರು ಮಾಡೋಣ. ನಾನಿಲ್ಲಿ ಆಲ್ರೆಡಿ ಒಂದು ಸೋರೆಕಾಯಿನ ಕಟ್ ಮಾಡಿ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೋರೆಕಾಯಿ ಅಂದರೆ ಉದ್ದೆ ಸೋರೆಕಾಯಿ ಬರುತ್ತಲ್ಲ, ಆ ಸೋರೆಕಾಯಿ ಅಲ್ಲ, ರೌಂಡ್ ಶೇಪಲ್ಲಿ ಸೋರೆಕಾಯಿ ಬರುತ್ತಲ್ಲ, ಆ ಸೋರೆಕಾಯಿನ ನಾನು ಆ ಸಿಪ್ಪೆನ ತೆಗೆದು ಅದ್ರ ಒಳಗಡೆ ಇರೋ ತಿರುಳನ್ನೆಲ್ಲ ನಾನು ತೆಗೆದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಎಳೆ ಸೋರೆಕಾಯಿ ಆದರೆ ಅದರ ಸಿಪ್ಪೆ ಸಮೇತನೂ ಹಾಕ್ಬೋದು, ಮತ್ತು ಅದ್ರ ಜೊತೆ ತಿರುಳಿರುತ್ತಲ್ಲ ಅದರೊಳಗಡೆ ಅದನ್ನು ಕೂಡ ಹಾಕ್ಬೋದು. ಇದು ಸ್ವಲ್ಪ ಬಲ್ತ್ ಹೋಗಿತ್ತು, ಅದಕ್ಕೋಸ್ಕರ ನಾನು ಅದರ ತಿರುಳು ಮತ್ತು ಸಿಪ್ಪೆನೆಲ್ಲ ತೆಗೆದು ಮಿಕ್ಕಿದ್ದನ್ನೆಲ್ಲ ನಾನು ಚೆನ್ನಾಗಿ ಹೆಚ್ಚಿ ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಮತ್ತೆ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನಾನಿಲ್ಲಿ ಕುಕ್ಕರ್ಗೆ ಒಂದು ಸ್ವಲ್ಪ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ತೊಗರಿಬೇಳೆ ಕೂಡ ಹಾಕ್ಕೋಬೋದು. ಇದನ್ನು ಒಂದೆರಡು ಮೂರು ಸಲ ತೊಳ್ಕೊಂಬರ್ತೀನಿ. ಈಗ ಬೇಳೆ ಎಲ್ಲ ತೊಳ್ಕೊಂಡಾದ ನಂತರ ಈ ಸೋರೆಕಾಯಿನ ಇದಕ್ಕೆ ಹಾಕಬೇಕು. ಸೋರೆಕಾಯಿನ ಹಾಕಿದ ನಂತರ ನಾನಿಲ್ಲಿ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಸಮೇತ ನಾನು ಇದ್ರ ಜೊತೆಗೇನೆ ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಈ ಬೇಳೆ ಮತ್ತು ಸೋರೆಕಾಯಿ ಎಲ್ಲ ಬೇಯುವಷ್ಟು ನೀರು ಹಾಕ್ತೀನಿ. ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಬೇಯಲಿಕ್ಕೆ ಇಡ್ತೀನಿ. 3ರಿಂದ 4 ವಿಷಲ್ ಆಗಲಿ. ಸೋರೆಕಾಯಿ ಸ್ವಲ್ಪ ಬಲ್ತಿರೋದ್ರಿಂದ ನಾನು 4 ವಿಷಲ್ನ ಕೂಗಿಸ್ತಾ ಇದ್ದೀನಿ. ಸೋರೆಕಾಯಿ ಸ್ವಲ್ಪ ಎಳೆದಿತ್ತು ಅಂತಂದರೆ ಒಂದು 2 ವಿಷಲ್ ಆದರೆ ಸಾಕು. ನಾನಿಲ್ಲಿ ಹೆಸರುಬೇಳೆ ಹಾಕಿದ್ದೀನಿ, ಅದಕ್ಕೋಸ್ಕರ ಇದು ಬೇಗ ಬೇಯುತ್ತೆ. ತೊಗರಿಬೇಳೆ ಆದರೆ ಸ್ವಲ್ಪ ಲೇಟ್ ದಪ್ಪ ತೊಗರಿಬೇಳೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನೀಗ ಸೋರೆಕಾಯಿ ಬಲ್ತಿದ್ದಾಗಿದ್ದರಿಂದ 4 ವಿಷಲ್ನ ಕೂಗಿಸ್ತೀನಿ. ಹಾಗೆಯೇ ನಾನಿಲ್ಲಿ ಮಸಾಲ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಕಾಯಿನ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ. 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಇದೆ, ಆದರೆ ಕಲರ್ ಇಲ್ಲ, ಅದಕ್ಕೋಸ್ಕರ ನಾನು 1.5 ಸ್ಪೂನ್ ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ಧನಿಯಾ ಪುಡಿನ 1 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಇದಕ್ಕೇನೆ ಒಂದು 5-6 ಬೆಳ್ಳುಳ್ಳಿ ಹೆಸಳನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು. ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಂಡ್ರೆ ಆಯಿತು. ಇಷ್ಟು ನೈಸ್ ಆದರೆ ಸಾಕು. ಓಕೆ ಫ್ರೆಂಡ್ಸ್, ಈಗ ಬೆಂದಿದೆ ಇದೆಲ್ಲ. ನಾನು ಸ್ವಲ್ಪನೇ ನೀರು ಹಾಕಿದ್ದೆ, ಸೋರೆಕಾಯಿ ಸ್ವಲ್ಪ ನೀರು ಬಿಡತ್ತೆ ಅಂತ ಹೇಳಿ ಸ್ವಲ್ಪನೇ ನೀರು ಹಾಕಿದ್ದೆ. ಸೊ ಈಗ ಬೆಂದಿದೆ. ಇದಕ್ಕೆ ನಾವು ಮಸಾಲೆ ಏನು ರುಬ್ಬಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ಆಯಿತು, ಸೋರೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಹಾಗೆಯೇ ಸೋರೆಕಾಯಿ ಜೊತೆಗೆ ಒಣಮೀನನ್ನು ಹಾಕಿ ಸಾಂಬಾರು ಮಾಡಿದರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು. ಆದರೆ ನಮಗೆ ಇವಾಗ ಉಪವಾಸ ತಿಂಗಳಾಗಿರೋದ್ರಿಂದ ಯಾವುದೇ ಥರದ ನಾನ್ ವೆಜ್ಜನ್ನು ತಿನ್ನೋ ಹಾಗಿಲ್ಲ, ಅದಕ್ಕೋಸ್ಕರ ನಾನು ಬೇಳೆ ಹಾಕಿ ಸೋರೆಕಾಯಿನ ಸಾರು ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ಉಪ್ಪಿನ ಅವಶ್ಯಕತೆ ಇತ್ತು ಅಂದರೆ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿ ಒಗ್ಗರಣೆ ಕೊಟ್ಟರೆ ಸಾರು ರೆಡಿ ಆಯಿತು. ಈಗ ಸ್ಕಿನ್ ಕೇರ್ ರೆಮಿಡಿಗೆ ಯಾವ ವಸ್ತುಗಳು ಬೇಕು ಅನ್ನೋದನ್ನು ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರೋ ವಸ್ತುಗಳು: ಕಡಲೆ ಹಿಟ್ಟು. ನಾನಿಲ್ಲಿ 2-2.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದು ಸ್ಕ್ರಬ್ ಮಾಡಲಿಕ್ಕೋಸ್ಕರ. ಹಾಗೆಯೇ ಮೇಯ್ನಾಗಿ ಬೇಕಾಗಿರೋದು ಪೊಟ್ಯಾಟೋನ ನಾನು
ತುರಿದು ಇಟ್ಕೊಂಡಿದ್ದೀನಿ. ನಮಗೆ ಇದ್ರದ್ದು ರಸ ಬೇಕು. ಹಾಗೆಯೇ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ಅಂದರೆ ಕಸ್ತೂರಿ ಅರಿಶಿನ ಅಂತ ಸಿಗತ್ತಲ್ಲ, ಅದನ್ನು ಮನೆಯಲ್ಲೇ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ನೀರು ತೊಗೊಂಡಿದ್ದೀನಿ. ನೀವು ನೀರು ಬದಲು ಹಾಲನ್ನು ಕೂಡ ತೊಗೋಬೋದು. ಹಾಲು ಅಂತಂದರೆ ಹಸಿ ಹಾಲು, ಕಾಯಿಸಿರಬಾರ್ದು ಅಂಥ ಹಾಲನ್ನು ತೊಗೊಂಡು ಬೇಕಿದ್ರೆ ಕಲಿಸ್ಬೋದು. ನಾನಿಲ್ಲಿ ಹಸಿ ಹಾಲು ಬದಲು ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಲೆ ಹಿಟ್ಟನ್ನು ಪೂರ್ತಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರಿಶಿನದ ಪುಡಿನ, ಕಸ್ತೂರಿ ಅರಿಶಿನ ಒಂದು 3/4 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಪೂರ್ತಿ ಏನು ಹಾಕಲ್ಲ, 3/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಇದ್ರ ಜೊತೆಗೆ ಪೊಟ್ಯಾಟೋನ ಏನು ತುರಿದಿಟ್ಟಿದ್ವಲ್ಲ ಅದರದ್ದು ರಸನ ಹಾಕ್ತಾಯಿದ್ದೀನಿ. ನಾನು ಇದನ್ನು ಕೈಯಲ್ಲೇ ಹಿಂಡಿ ರಸನ ತೆಗೆದು ಅದರ ರಸನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಷ್ಟು ಕಡಲೆ ಹಿಟ್ಟಿಗೆ ಒಂದು 2-3 ಸ್ಪೂನ್ ಆಗುವಷ್ಟು ಪೊಟ್ಯಾಟೊ ಜ್ಯೂಸನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಇದಕ್ಕೆ ಇದನ್ನೆಲ್ಲ ಐಟಮ್ಸ್ಗಳನ್ನು ಸೇರಿಸಿ ಆದಮೇಲೆ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರನ್ನು ಹಾಕಬೇಕು. ಒಟ್ಟಿಗೆ ನೀರನ್ನು ಹಾಕಿದರೆ ತುಂಬ ತೆಳುವಾಗಿಬಿಟ್ರೆ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕಿ ಗಂಟುಗಳಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಲಿದ್ರೆ ಸಾಕು. ನೆಕ್ಸ್ಟ್ ನಾವೀಗ ಮೊದಲನೇದಾಗಿ ಮುಖಕ್ಕೆ ಲೆಮನ್ ಮತ್ತು ಏನು ಸಕ್ಕರೆ ತೊಗೊಂಡಿದ್ವಲ್ಲ ಅದರಿಂದ ಒಂದು ಸ್ಕ್ರಬ್ನ ಮಾಡ್ಕೊಬೇಕು. ಸ್ಕ್ರಬ್ನ ಮಾಡ್ಕೊಳ್ಳುವಾಗ ಫಸ್ಟು ತಣ್ಣೀರಲ್ಲಿ ಮುಖನ ತೊಳಿಬೇಕು. ಯಾವುದೇ ಸೋಪು, ಫೇಸ್ ವಾಶು ಏನೂ ಹಚ್ಚೋದು ಬೇಡ. ಹಾಗೆಯೇ ತಣ್ಣೀರಲ್ಲಿ ಮುಖನ ಜಸ್ಟ್ ತೊಳ್ಕೊಂಡ್ರೆ ಸಾಕು. ತೊಳ್ಕೊಂಡು ಲೆಮನ್ ಮತ್ತು ಸಕ್ಕರೆಯಿಂದ ಚೆನ್ನಾಗಿ ಮುಖಕ್ಕೆ ಈ ರೀತಿಯಾಗಿ ಸ್ಕ್ರಬ್ ಮಾಡ್ಕೋಬೇಕು. ಸಕ್ಕರೆ ತುಂಬ ಒಳ್ಳೆ ಒಂದು ಸ್ಕ್ರಬ್ ರೀತಿ ಕೆಲಸ ಮಾಡುತ್ತೆ. ಹಾಗೆಯೇ ಲೆಮನ್ ಕೂಡ ನಮಗೆ ಫೇಸ್ಗೆ ತುಂಬಾ ಒಳ್ಳೆಯದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರೋ ಕೊಳೆನೆಲ್ಲ ಚೆನ್ನಾಗಿ ತೆಗೆದು ಹಾಕತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು. ಹಾಗೆಯೇ ಕೆಲವೊಬ್ಬರಿಗೆ ನಿಂಬೆಹಣ್ಣು ಮುಖಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಈ ನಿಂಬೆಹಣ್ಣಿನ ಜಾಗದಲ್ಲಿ ಒಂದು ಅರ್ಧ ಹೋಳು ಟೊಮೆಟೊನ ತಗೊಂಡು ಈ ರೀತಿಯಾಗಿ ಸ್ಕ್ರಬ್ನ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು 5-6 ನಿಮಿಷದಷ್ಟು ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡಿದ ನಂತರ ಇದನ್ನು ತಣ್ಣೀರಲ್ಲಿ ಚೆನ್ನಾಗಿ ತೊಳ್ಕೊಂಬರಬೇಕು. ಓಕೆ ಫ್ರೆಂಡ್ಸ್, ಈಗ ನಾನು ಚೆನ್ನಾಗಿ ಮುಖನ ತೊಳ್ಕೊಂಡು ಬಂದಿದ್ದೀನಿ. ತೊಳ್ಕೊಂಡು ಇದನ್ನು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನಾನಿಲ್ಲಿ ಕಡಲೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿರೋದ್ರಿಂದ ಮುಖಕ್ಕೆ ನಾನು ದಪ್ಪದಾಗಿ ಕಡಲೆ ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನ ಮುಖಕ್ಕೆ ಹಚ್ಚುವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದರಲ್ಲೂ ಆಲೂಗೆಡ್ಡೆ ರಸನ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದೇ ಇದರಲ್ಲಿ ಮೇನ್ ಆಗಿರೋ ಇಂಗ್ರೀಡಿಯೆಂಟು. ಆಲೂಗೆಡ್ಡೆ ರಸ ನಮ್ಮ ಮುಖದಲ್ಲಿರೋ ಕಪ್ಪು ಕಲೆಗಳನ್ನು ಹೋಗಲಾಡಿಸುತ್ತೆ, ಜೊತೆಗೆ ಸನ್ ಟ್ಯಾನ್ ರಿಮೂವ್ ಕೂಡ ಮಾಡುತ್ತೆ. ಹಾಗೆಯೇ ಕಣ್ಣು ಸುತ್ತ ಇರೋ ಡಾರ್ಕ್ ಸರ್ಕಲ್ಸ್ನು ಕೂಡ ಇದು ರಿಮೂವ್ ಮಾಡುತ್ತೆ. ಮುಖದ ಸುಕ್ಕುಗಳನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಮುಖನ ಸ್ವಚ್ಛವಾಗಿಡೋದಲ್ಲದೆ ಮುಖದಲ್ಲಿ ಹೊಳಪನ್ನು ಸಹ ತಂದುಕೊಡುತ್ತೆ ಈ ಪೊಟ್ಯಾಟೊ ರಸ. ಹಾಗಾಗಿ ಪೊಟ್ಯಾಟೊನ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ರೀತಿಯಾಗಿ ಪೂರ್ತಿಯಾಗಿ ಹಚ್ಚಿ ಆದ ನಂತರ ಇದು ಸ್ವಲ್ಪ ಒಣಗಬೇಕು. ಒಣಗಿದ ನಂತರ ತಣ್ಣೀರಲ್ಲಿ ಮುಖ ತೊಳೆದ್ರೆ ಆಯಿತು. ಓಕೆ ಫ್ರೆಂಡ್ಸ್, ಈಗ ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಮುಖನ ವಾಶ್ ಮಾಡಿದ ನಂತರ ಯಾವುದಾದ್ರೂ ಒಂದು ಮಾಯಿಶ್ಚರೈಸಿಂಗ್ ಕ್ರೀಮ್ನ ಹಚ್ಕೊಳ್ಳಿ. ನಾನಿಲ್ಲಿ ಪಾಂಡ್ಸ್ದು ಮಾಯಿಶ್ಚರೈಸಿಂಗ್ ಕ್ರೀಮ್ನ ಬಳಸ್ತಾ ಇದ್ದೀನಿ. ಹಾಗೆಯೇ ಈ ಫೇಸ್ ಮಾಸ್ಕಲ್ಲಿ ಪೊಟ್ಯಾಟೊ ಮಾತ್ರ ತುಂಬಾ ಇಂಪಾರ್ಟೆಂಟು. ಪೊಟ್ಯಾಟೊನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ಸ್ಕಿನ್ ರೆಮಿಡಿನ 15 ದಿನಕ್ಕೆ ಒಂದ್ಸಲ ಮಾಡ್ಬೋದು, ಇಲ್ಲ ತಿಂಗಳಿಗೆ ಒಂದ್ಸಲನಾದರೂ ಮಾಡ್ಬೋದು. ಸೂಪರ್ ಆಗಿರುತ್ತೆ ಈ ಹೋಮ್ ರೆಮಿಡಿ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ನಾವು ಯೂಸ್ ಮಾಡಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟು ಇರಲ್ಲ. ಮತ್ತು ಫೇಸ್ನ ವಾಶ್ ಮಾಡುವಾಗ ಈ ರೀತಿಯಾಗಿ ಫೇಸ್ನ ವಾಶ್ ಮಾಡ್ಕೊಬೇಕು. ಈ ರೀತಿಯಾಗಿ ಸ್ಕ್ರಬ್ ಮಾಡಿಕೊಂಡು ಈ ರೀತಿಯಾಗಿ ಫೇಸ್ನ ವಾಶ್ ಮಾಡ್ಕೋಬೇಕು.
ಹಾಗೆಯೇ ಯಾವುದೇ ಫೇಸ್ ವಾಶು ಮತ್ತು ಸೋಪನ್ನು ಬಳಸಬಾರ್ದು. ಕಡಲೆ ಹಿಟ್ಟೆ ಸೋಪಿನ ರೀತಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಮುಖನ ತೊಳೆಯುವಾಗ ಯಾವುದೇ ರೀತಿ ಸೋಪನ್ನು ಮತ್ತು ಫೇಸ್ ವಾಶನ್ನ ಬಳಸೋ ಅಗತ್ಯ ಇಲ್ಲ. ಚೆನ್ನಾಗಿದೆ, ಸಾಫ್ಟ್ ಆಗಿರುತ್ತೆ ಮುಖ ಎಲ್ಲ. ನೀವೊಂದ್ಸಲ ಈ ಸ್ಕಿನ್ ರೆಮಿಡಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆಯೇ ಲೈಕ್ ಮತ್ತು ಕಮೆಂಟ್ ಶೇರನ್ನು ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.